ಸಿಕ್ಕಾಪಟ್ಟೆ ಶಕೆ. ಸರ್ ನಾವು ಹಣ್ಣು ಮತ್ತೆ ಹಣ್ಣಿನ ಜ್ಯೂಸ್ ಕುಡಿಬೋದಾ, ನಮಗೆ ಡಯಾಬಿಟಿಸ್ ಇದೆ ಅಂತ ಕೇಳಿದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಹಣ್ಣಿನ ಜ್ಯೂಸ್ ಕುಡಿಬಾರ್ದು, ಹಣ್ಣು ತಿನ್ಬೋದು. ಯಾಕೆ ಅಂದ್ರೆ ಹಣ್ಣಿನ ಜ್ಯೂಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಬರೀ ಕೊಬ್ಬಿನಾಂಶ ಇರುತ್ತೆ, ಇಲ್ಲ ಹೈ ಶುಗರ್ ಇಂಡೆಕ್ಸ್ ಇರುತ್ತೆ. ಫೈಬರ್ಸ್ ಅಂದ್ರೆ ನಾರಿನಾಂಶ ಏನಿರುತ್ತೆ ಅದನ್ನೆಲ್ಲಾನು ಕ್ರಶ್ ಮಾಡಿ ತೆಗೆದು ಜ್ಯೂಸ್ ಮಾಡ್ಬಿಟ್ಟಿರ್ತೀರ. ಅದೇ ನೀವು ಹಣ್ಣು ತಿಂದ್ರೆ ಅದ್ರ ಜೊತೆ ನಾರಿನಾಂಶ, ಕೊಬ್ಬಿನಾಂಶ ಮತ್ತೆ ಸಕ್ಕರೆ ಅಂಶ 3 ಇರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಈ ಎಲ್ಲಾ ಹಣ್ಣು ತಿನ್ನೋದ್ರಿಂದ ಈ ನಾರಿನಾಂಶ ಏನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿ ಶುಗರ್ ಡಿಪಾಸಿಟ್ ಆಗೋನ್ನ ಕಡಿಮೆ ಮಾಡುತ್ತೆ. ಅದೇ ನೀವು ಕ್ರಶ್ ಮಾಡಿರೋ ಜ್ಯೂಸ್ ನ ಕುಡಿದ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಮೈಗೆ ಡೈರೆಕ್ಟ್ ಆಗಿ ಶುಗರ್ ಹೋಗುತ್ತೆ. ಸೊ ಡಯಾಬಿಟಿಸ್ ಇರೋರು ಹಣ್ಣೇ ತಿನ್ಬೇಕು, ಜ್ಯೂಸ್ ಕುಡಿಬಾರ್ದು. ಜ್ಯೂಸು ಆರೋಗ್ಯಕ್ಕೆ ಒಳ್ಳೇದಲ್ಲ. ತಂಪು ಕೊಡುತ್ತೆ ಒಪ್ಕೋತೀನಿ, ಬಟ್ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಜಾಸ್ತಿ. ಎರಡನೇದು, ಯಾವ ಹಣ್ಣು ತಿನ್ಬೇಕು ಯಾವ ಹಣ್ಣು ತಿನ್ಬಾರ್ದು. ಆಪಲ್ ಅಂದ್ರೆ ಸೇಬ್ ಹಣ್ಣು, ಪೇರ್ಲ ಹಣ್ಣು, ಬೆರ್ರೀಸ್, ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಈ ನಿಂಬೆ ಹಣ್ಣು, ಕಿತ್ಲೆ ಹಣ್ಣು, ಮೋಸಂಬಿ ಇವನ್ನೆಲ್ಲ ತಿನ್ಬೋದು. ಅದೇ ಸಿಹಿಯಾದ ಹಣ್ಣುಗಳಾದ ಪೈನಾಪಲ್ ಮತ್ತೆ ಬಾಳೆಹಣ್ಣು ನೀವು ತಿನ್ಬೇಕಂದ್ರೆ ಶುಗರ್ ಇರೋರು ನೀವೇನ್ ಮಾಡ್ಬೇಕು ಅಂದ್ರೆ, ಊಟನ ಕಡಿಮೆ ಮಾಡಿ ಆ ಹಣ್ಣುಗಳನ್ನ ತಿನ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಮೈಲಿ ಶುಗರ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಣ್ಣು ಯಾವಾಗ್ಲೂ ಉತ್ತಮ, ಹಣ್ಣಿನ ಜ್ಯೂಸ್ ಉತ್ತಮ ಅಲ್ಲ. ಧನ್ಯವಾದ.